ನೆಲಮಂಗಲದಲ್ಲಿ ಬೋನಿಗೆ ಬಿದ್ದಿದೆ ನರಭಕ್ಷಕ ಚಿರತೆ ಅನ್ನೋದರ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಶಿವಗಂಗೆಯ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಮಹಿಳೆಯೊಬ್ಬರನ್ನ ಈ ಚಿರತೆ ಬಲಿ ಪಡೆದಿತ್ತಂತೆ. ಚಿರತೆ ಸೆರೆಗೆ ಬೋನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಅಳವಡಿಸಿ ಕಾಯ್ತಾ ಇದ್ರು. ಫೈನಲಿ ಇವತ್ತು ಬೆಳಗಿನ ಜಾವ ಬೋನಿಗೆ ಬಿದ್ದಿದೆ ಚಿರತೆ. ಚಿರತೆ ಸೆರೆಯಿಂದ ಶಿವಗಂಗೆ ತಪ್ಪಲಿನ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಇದೇ ನರಭಕ್ಷಕ ಚಿರತೆ ಬಗ್ಗೆ ಗ್ರಾಮದಲ್ಲಿ ಆತಂಕ ಮನೆ ಮಾಡಿತ್ತು. ಸೊ ಫೈನಲಿ ಈಗ ಬೋನಿಗೆ ಬಿದ್ದಿರೋದ್ರಿಂದ ಗ್ರಾಮದ ಜನ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಅರಣ್ಯದಂಚಿನ ಗ್ರಾಮಗಳಲ್ಲಿ ಮಾನವ ಹಾಗೂ ಪ್ರಾಣಿಗಳ ಸಂಘರ್ಷ ಮುಂದುವರಿತಾ ಇದೆ. ಕಾಡಾನೆಗಳ ಹಿಂಡು ಮತ್ತೊಂದ್ಸಲ ಚಿಕ್ಕಮಗಳೂರಿನಲ್ಲಿ ಪ್ರತ್ಯಕ್ಷ ಆಗಿದೆ. 22 ಕಾಡಾನೆಗಳ ಹಿಂಡಿನ ಬೀಟಮ್ಮ ಗ್ಯಾಂಗ್ ಇಲ್ಲಿ ಪ್ರತ್ಯಕ್ಷ ಆಗಿರೋದ್ರಿಂದ ಸಾರ್ವಜನಿಕರಲ್ಲಿ ಆತಂಕ ಮುಂದುವರಿತಾ ಇದೆ. ಕಳೆದ 20 ದಿನಗಳಿಂದ ಭಾರೀ ಪ್ರಮಾಣದಲ್ಲಿ ಬೀಟಮ್ಮ ಗ್ಯಾಂಗ್ನ ಹಾವಳಿ ವಿಪರೀತವಾಗಿ ಆಗೋಗಿದೆ. ಆಲ್ದೂರು, ತುಡುಕೂರು, ವಸ್ತಾರೆ ಗ್ರಾಮದಲ್ಲಿ ಭಾರೀ ಹಾನಿ ಕೂಡ ಆಗಿದೆ. ಡ್ರೋನ್ನ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆನೆ ಸಂಚಾರ ಮಾಡುವಂತಹ ಹಾದಿ ಯಾವ ರೂಪದಲ್ಲಿದೆ, ಜೊತೆಗೆ 22 ಆನೆಗಳು ಈ ಗುಂಪಿನಲ್ಲಿದೆ. ಬೀಟಮ್ಮ ಗ್ಯಾಂಗ್ ಹಿಂಡ ಆನೆಗಳ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.